ಈ ಹಸಿರು ಟೊಮೆಟೊಕಾಯಲ್ಲಿ ಚಟ್ನಿ ಮಾಡ್ತಾ ಇದ್ದೀನಿ. ಹಸಿರು ಟೊಮೆಟೊಕಾಯಲ್ಲಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಟೊಮೆಟೊಕಾಯಿ ಕಿತ್ಕೊತಾ ಇದ್ದೀನಿ. ಟೊಮೆಟೊಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು. ಟೊಮೆಟೊಕಾಯಿ 4 ಕಾಯಿ ತೊಗೊಂಡಿದ್ದೀನಿ. ಟೊಮೆಟೊಕಾಯಿ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಡ್ಡಿ ಕರಿಬೇವು, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 8 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಕಡಲೆಕಾಯಿ ಬೀಜ ಸ್ವಲ್ಪ ತೊಗೊಂಡಿದ್ದೀನಿ. ಈ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸ್ವಲ್ಪ ಕುಯ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಕಡಲೆಕಾಯಿ ಬೀಜ ಹುರ್ಕೋಬೇಕು. ಕಡಲೆಕಾಯಿ ಬೀಜ ಸೀಸ್ಬಾರ್ದು, ಸ್ವಲ್ಪ ಕೈ ಆಡ್ತಾ ಇರಬೇಕು. ಆಗಿದೆ ಕಡಲೆಕಾಯಿ ಬೀಜ. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪಬೇಕು. ಕರಿಬೇವು ಸೊಪ್ಪು ಸ್ವಲ್ಪ, ಇಟ್ಕೊಂಡಿರೋ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊಕಾಯಿ ಚೆನ್ನಾಗಿ ಬಾಡಬೇಕು ಇಲ್ಲೇನೆ. ಏನು ಚಟ್ನಿ ತಿರ್ಗಾ ಬಾಡಿಸೋಂಗಿಲ್ಲ, ತಿರ್ಗಾ ಒಗ್ಗರಣೆ ಏನು ಹಾಕೋಂಗಿಲ್ಲ. ಚೆನ್ನಾಗಿ ಬಾಡಿದೆ ಕಾಯಿ, ಟೊಮೆಟೊಕಾಯಿ ಆಗಿದೆ. ಚಟ್ನಿ ರುಬ್ಕೋತಾ ಇದ್ದೀನಿ. ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ, ಹುಣಸೆಹಣ್ಣು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಅಷ್ಟೇ. ಕಡಲೆಕಾಯಿ ಬೀಜ, ಹುಣಸೆಹಣ್ಣು, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು. ಈ ಟೊಮೆಟೊಕಾಯಿ ಹಾಕಿದ್ಮೇಲೆ ಸ್ಯಾನೆ ನುಣ್ಣಗೆ ಮಾಡ್ಕೋಬಾರ್ದು. ಇದು ನುಣ್ಣಗಾಗಿದೆ ಸ್ವಲ್ಪ. ಇವಾಗ ಬಾಡಿಸ್ಕೊಂಡಿರೋ ಟೊಮೆಟೊಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ಇದೇನು ಸ್ಯಾನೆ ನುಣ್ಣಗೆ ಮಾಡೋಂಗಿಲ್ಲ. ಈ ಚಟ್ನಿಗೆ ನೀರೇನು ಹಾಕೋಂಗಿಲ್ಲ. ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು. ಟೊಮೆಟೊಕಾಯಿ ಚಟ್ನಿ ರೆಡಿ ಆಯಿತು. ಈ ಥರ ಇರಬೇಕು. ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಸಾಸಿವೆ, ಒಂದು ಮೆಣಸಿನ್ಕಾಯಿ, ಟೊಮೆಟೊಕಾಯಿ ಚಟ್ನಿ ರೆಡಿ ಆಯಿತು. ಈ ಟೊಮೆಟೊಕಾಯಿ ಚಟ್ನಿ ಒಂದು ವಾರ ಇಟ್ಟರು ಏನೂ ಆಗಲ್ಲ. ರೊಟ್ಟಿಗೆ,
ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ. ಇದೊಂದು ವಾರ ಇಟ್ಟರು ಏನೂ ಆಗಲ್ಲ, ಚೆನ್ನಾಗಿರ್ತದೆ ಚಟ್ನಿ. ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.